ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೇಗೆ ಓದಬೇಕು ಅಂತ. ನಾನು ಜಾಸ್ತಿ ಹೇಳೋದೇನಿಲ್ಲ. ಬಟ್ ಲಿಟ್ರೇಚರ್ ನೀವು ಯಾರು ತೊಗೊಂಡಿದ್ದೀರೋ ಲಿಟ್ರೇಚರ್ ಅವರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಟಿಪ್ಸ್ ಹೇಳ್ತೀನಿ. ಏನಂತ ಅಂದರೆ ನಮ್ಮದು ಲಿಟ್ರೇಚರ್ ಅಂತ ಬಂದಾಗ ಒಂದು ಟೆಕ್ಸ್ಟ್ ಅಂತ ಬಂದಾಗ ಎಸ್ಪೆಷಲಿ HSTR ಸೆಕೆಂಡ್ ಪೇಪರ್ ಯಾರು ಇಂಗ್ಲೀಷ್ ತೊಗೊಂಡಿದ್ದೀರೋ ನಿಮಗೆ ತುಂಬ ಕ್ವಶನ್ನ ರೇಸ್ ಮಾಡುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ನೀವು ಬರೀ ಸಮ್ಮರಿನ ಇಟ್ಕೊಂಡು ನಾವು ಆ ಕ್ವಶನ್ಗೆ ಏನು ಆನ್ಸರ್ ಮಾಡೋಕ್ಕಾಗಲ್ಲ. ಸಮ್ಮರಿ ಬೇಸ್ಡ್ ಆಗಿ ನಾವು ಯಾವುದೇ ಕ್ವಶನ್ನ ಆನ್ಸರ್ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಸೊ ನಾನು ಇನ್ನೊಂದು ನಿಮ್ಗೆ ಹೇಳಲೇಬೇಕಾಗಿರೋದು ಅಂದರೆ ನಿಮ್ಗೆ ತುಂಬ ಜನಕ್ಕೆ ಓಕೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಎಕ್ಸಾಮ್ಗೆ, ಸಿಲೆಬಸ್ ತುಂಬ ಜನ ನೋಡಿಲ್ಲ. 2015 ಸಿಲೆಬಸ್ ಬಿಟ್ಟಿದ್ದಾರೆ, ಅದಾದಮೇಲೆ GPT ಎಕ್ಸಾಮ್ ನಡೆದಿದೆ, ಸಿಲೆಬಸ್ ನೋಡಿಲ್ಲ ನೀವುಗಳು, ಕ್ವಶನ್ ಪೇಪರ್ನ ನೋಡಿಲ್ಲ. ಅದು ಐಡಿಯಾನೇ ಇಲ್ಲದೇನೆ ಯಾವುದೋ ಒಂದು ದೊಡ್ಡ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ದಟ್ ಇಸ್ ಟಫ್. ಸೊ ಫಸ್ಟು ಕ್ವಶನ್ ಪೇಪರ್ ನೋಡಿ, ಸಿಲೆಬಸ್ ನೋಡಿ, ಆ ಸಿಲೆಬಸ್ನ ಇಟ್ಕೊಂಡು ಯಾವ ಥರ ಕ್ವಶನ್ನ ರೇಸ್ ಮಾಡ್ಬೋದು, ಎಸ್ಪೆಷಲಿ MCQಸ್ನ ಹೇಗೆ ತಗೋಬೋದು ಅಂತ. ಡಿಸ್ಕ್ರಿಪ್ಟಿವ್ಸ್ ಡಿಫ್ರೆಂಟ್, ಡಿಸ್ಕ್ರಿಪ್ಟಿವ್ನ ನೀವು ಬರಿಬೋದು, ಬಟ್ MCQs ಅಂತ ಬಂದಾಗ ನಿಮಗೆ ಅದಕ್ಕೆ ಬೇರೆದೇ ಥರದಾದ ಒಂದು ಪ್ರಿಪ್ರೇಷನ್ ಬೇಕಾಗತ್ತೆ. ಸೊ ಹಾಗಾಗಿ ಈ ಅಕಾಡೆಮಿ ಏನು MCQ ಬ್ಯಾಚ್ನ ಶುರು ಮಾಡ್ತಾ ಇದೆಯೋ ಅದಕ್ಕೆ ಜಾಯ್ನ್ ಆದರೆ ನಿಮಗೆ 100% ಹೆಲ್ಪಲ್ಲಾಗತ್ತೆ. ಸೊ ಥಿಯರಿನೇ ಬೇರೆ, ಅದನ್ನು MCQಸ್ಗೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋದೇ ಬೇರೆ. ಥಿಯರಿ ನಮಗೆ ಗೊತ್ತಿದೆ ಅಂದ ತಕ್ಷಣ ನಾವು MCQಸ್ಗೆ ಆನ್ಸರ್ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ನಮಗೆ ಗೊತ್ತಿರೋ ಥಿಯರಿನ ಹೇಗೆ ಯೂಸ್ ಮಾಡ್ಕೊಬೇಕು, ನಾಲೆಜ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ, MCQ ಬ್ಯಾಚಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಎಸ್ಪೆಷಲಿ ಲಿಟ್ರೇಚರ್ ಅವರು MCQs ಬ್ಯಾಚ್ಗೆ ಎಲ್ಲರೂ ಲಿಟ್ರೇಚರ್ ಅಂತ ಅಲ್ಲ, ಜಾಯ್ನ್ ಆಗೋದು ಬೆಸ್ಟ್ ಅಂತ ನನ್ನ ಒಪಿನಿಯನ್. ಸೊ ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು.